ಇನ್ನೊಂದು ಕಡೆ ಅವರವ್ರ ದುಡ್ಡಿನಲ್ಲಿ ಅವರವ್ರು ಹೋದ್ರೆ ಯಾಕೆ ಇಷ್ಟು ದೊಡ್ಡ ಚರ್ಚೆ ಆಗಬೇಕು ಅಂತ ಹಾಗೆ ಮಾತನಾಡ್ತಾ ಇರುವವರೆಲ್ಲರೂ ಸಿದ್ದರಾಮಯ್ಯನವರಿಗೆ ಆಪ್ತರು. ಸ್ವಂತ ಖರ್ಚಿನಲ್ಲಿ ಹೊರಗೆ ಹೋದ್ರೆ ಅದು ಸರಿಯೇ ಇಲ್ಲ ಅನ್ನೋದು ಅವಹೇಳನ ಮಾಡುವ ಪದ್ಧತಿ ಯಾಕೆ ಬರ್ತಾ ಇದೆಯೇನೋ. KN ರಾಜಣ್ಣ ಅವರು ಕೇಳಿದ್ರು, ಸದುದ್ದೇಶದಿಂದ ಮಾಡುವ ವಿದೇಶ ಪ್ರವಾಸಕ್ಕೆ ಹೋಗಿ ಬರಲಿ, ಅದನ್ನು ತಪ್ಪು ಅನ್ನೋದು ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯನವರು ಇದೇ ಧಾಟಿಯಲ್ಲಿ ಮಾತಾಡು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಜೆಟ್ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ. ಶಾಸಕರು CLP ಸಭೆಯಲ್ಲಿ ಬಜೆಟ್ ಬಗ್ಗೆ ಅನಿಸಿಕೆಗಳನ್ನು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿದೇಶ ಪ್ರವಾಸಕ್ಕೆ ಹೋದ್ರೆ ಏನ್ ತಪ್ಪು ಅಂತ. ನಿಮ್ಗೇನಾದ್ರೂ ಇನ್ವೈಟ್ ಮಾಡಿದ್ರ ಸರ್ ನಿಮ್ಮ ಸಹೋದ್ಯೋಗಿಗಳು? ನಾನು ಹೋಗ್ತೀನಿ ಫಾರಿನ್ಗೆ. ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರೂ ಹೋಗಿಲ್ಲ, ಗೊತ್ತಾಯ್ತಾ. ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ. ಬರೋವಾಗ್ಲೂ ಬಂದಿದ್ದೀನಪ್ಪ ಅಂತಲೂ ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಈಗ ಖಾಸಗಿ ಬದುಕಲ್ಲಿ ಶಾಸಕರುಗಳು ಏನಾದರೂ ಹೊರಗಡೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಅವರು ಮನಸ್ಸಿಗೆ ಬಂದರೆ, ಅವರು ಅವ್ರ ಸ್ವಂತ ಖರ್ಚಲ್ಲಿ ಹೋಗಿ ಬಂದರೆ ಅದಕ್ಕೆ ಯಾಕೆ ಇಷ್ಟೊಂದು ಸಾರ್ವಜನಿಕವಾಗಿ ಆ ಥರ ಟೂರ್ ಹೋಗೋದೇ ಸರಿ ಇಲ್ಲ ಅನ್ನೋ ರೀತಿ ಅವಹೇಳನ ಮಾಡ್ತಕ್ಕಂಥ ಪದ್ಧತಿ ಬರ್ತಾ ಇದೆಯೋ ಗೊತ್ತಿಲ್ಲಪ್ಪ. ಪಾಲಿಟಿಕ್ಸು ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ. ರಾಜಕಾರಣ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಅದನ್ನು ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರಲಿ. ಯಾವ ಪ್ರಪಂಚದ ದೇಶಗಳಲ್ಲಿ ರೈತರ ಪರವಾಗಿ ಅನುಕೂಲ ಆಗ್ತಕ್ಕಂಥ ಸಂಗತಿಗಳಿರ್ತವೆ, ಅದನ್ನು ನಾವು ಅಲ್ಲಿ ಕಲಿತು ಬಂದು ಇಲ್ಲಿ ಜಾರಿ ಮಾಡೋದ್ರಿಂದ ನಮ್ಮ ಜನಕ್ಕೆ ಸಹಾಯ ಆಗ್ತದೆ. ಆ ಥರದಲ್ಲಿ ಇವರು ಏನಾದ್ರು ಕಲಿತು ಬರಲಿ ಅಂತ ನನ್ನ ಆಶಯ. ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳಕ್ಕಾಗಲ್ಲ. ತಮಗೆ ಆಹ್ವಾನ ಇದೆಯಾ? ಇಲ್ಲ, ನಾನು ಯಾರು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದಾರೆ. ರಾಜಕೀಯ ಬೆಳವಣಿಗೆಗೂ ಇದಕ್ಕೆ ಏನು ಸಂಬಂಧ? ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಇಲ್ಲ. ಅವ್ರು ಯಾಕೆ ಹೋಗ್ತಾರೆ, ಹೋಗ್ತಾ ಇದ್ದಾರೆ ಅಂತಂದರೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅವರು. ನಾನು ಆಸ್ಟ್ರೇಲಿಯಾದಲ್ಲೇ ಇದ್ನಲ್ರಿ, ಅಲ್ಲಿ ಯಾಕೆ ಕೃಷಿ ಇಲ್ಲ ಅಂತ ಹೇಳಿದ್ರು. ಎಲ್ಲ ಕಡೆನೂ ಇದೆ. ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ ಬಡ್ಜೆಟ್ನಲ್ಲಿ, ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLPಯಲ್ಲಿ ಹೇಳಿದ್ದಾರೆ. ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಅದೆಲ್ಲ ಅವರು ಕ್ರೋಢೀಕರಿಸಿ ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ. 6ನೇ ತಾರೀಕು ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾರೆ. ಆ ರೀತಿ ಯಾವುದೂ ಇಲ್ಲ. ಶಾಸಕರು ದೇ ಆರ್ ಅಟ್ ಫ್ರೀ ವಿಲ್, ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಬರ್ತಾರೆ, ಯಾವ ಕದನೂ ಇಲ್ಲ. ವಿಪಕ್ಷಗಳಿಂದ ವಿದೇಶ ಪ್ರವಾಸದ ವಿರುದ್ಧ ವಾಗ್ದಾಳಿ. CT ರವಿ ಅವರು ಹೇಳಿದ್ರು, ಪರಿಹಾರದ ದುಡ್ಡು ಕೊಡದೇ ಇರೋದಕ್ಕೆ KSRTC ಬಸ್ ಸೀಸ್ ಆಗಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ದೇಶದಲ್ಲಿ ಸಿಗೋದಿಲ್ಲ ಅಂತ ಶಾಸಕರಿಗನಿಸಿದೆ. ಅದಕ್ಕೆ ವಿದೇಶಕ್ಕೆ ಹೋಗ್ತಿದ್ದಾರೆ ಅನ್ಸತ್ತೆ. ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡು ಹೋಗ್ತಿದ್ದಾರಂತೆ ವಿದೇಶಕ್ಕೆ. H. ವಿಶ್ವನಾಥ್ ಅವರು ಮಾತಾಡಿದ್ದಾರೆ. ಶಾಸಕ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕೇಳಿಸ್ಕೊಳ್ಳಿ ಯಾರ್ಯಾರೇನೇನಂದ್ರು. ಪರಿಹಾರದ ಹಣವನ್ನು ಕೊಡದೇ ಇರೋ ಕಾರಣಕ್ಕೆ KSRTC ಬಸ್ಸನ್ನೇ ಸೀಸ್ ಮಾಡುವಂಥ ದುಸ್ಥಿತಿ ಬಂದಿದೆ. ಬಹುಶಃ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ದೇಶದಲ್ಲಿ ಇಲ್ಲ ಅಂತ ಅವರಿಗೆ ಅನಿಸಿರ್ಬೇಕು. ಇದಕ್ಕೇನಾದ್ರು ಪರಿಹಾರ ಅರಬ್ನಲ್ಲೋ ಯುರೋಪ್ನಲ್ಲೋ ಈ ಹುಡ್ಕೊಂಡು ಹೋಗ್ತಿರ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಪರಿಹಾರವನ್ನು, ಯಾಕೆಂದ್ರೆ ಇಲ್ಲಿರುವ ರಾಜಕೀಯ ನೇತೃತ್ವ, ಇಲ್ಲಿರುವ ವ್ಯವಸ್ಥೆ
ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಆಡಳಿತಾರೂಢರಿಗೆ ಅನಿಸಿದೆ. ಹಾಗಾಗಿ ಇದಕ್ಕೆ ಏನಾದ್ರು ಪರಿಹಾರ ವಿದೇಶದಲ್ಲಿ ಸಿಗ್ಬೋದು ಅನ್ನೋ ಆಶಾಭಾವನೆ ಇಟ್ಕೊಂಡು ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡಿ. ಇವ್ರುಗಳ ಮೇಲೆ, ಇಲ್ಲಿರೋ ನಾಯಕತ್ವದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇವ್ರು ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಅಲ್ಲೇನಾರು ಸಮಸ್ಯೆಗೆ ಪರಿಹಾರ ಸಿಗ್ಬೋದೇನೋ ಅಂತೇಳಿ ಪರಿಹಾರ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣ ಬಹಳ ಅಧೋಗತಿಗೆ ಹೋಗ್ತಾರೆ. ಜನ ನಗ್ತಾ ಇದ್ದಾರೆ. ನೀವು ವಿದೇಶಕ್ಕೆ ಯಾಕೆ ಹೋಗ್ತಾರೆ ಅಂತ ತಿಳ್ಕೊಳ್ದಿರೋ ದಡ್ಡಲ್ಲ ಜನ. ಈ ರಾಜ್ಯದಲ್ಲಿ 90% ಲಿಟ್ರೇಸಿ ಇದೆ. ಜನಕ್ಕೆ ನೀವೇನು ಮಾಡ್ತೀರಿ ಅರ್ಥ ಆಗುತ್ತೆ. ಹಾಗಾಗಿ ಯು ಕಾಂಟ್ ಫೂಲ್ ದ ಪೀಪಲ್. ಮಿಸ್ಟರ್ ಸಿದ್ದರಾಮಯ್ಯ ಏನಾದಿದ್ರೆ ನೇರವಾಗಿ ಹೇಳಿ ನಾನು ಓಪನ್ನು, ನಾನು ನೇರ ಎಲ್ಲಪ್ಪ. ಮತ್ತೆ ಇದೆಲ್ಲ ಎಲ್ಲಿ ಹೋಗಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್ ಮಾಡ್ತಾರೆ. ಅದರಿಂದ ಏನು ಪ್ರಯೋಜನ? ಜನರಿಗೆ ಏನಾದ್ರು ಪ್ರಯೋಜನನಾ? ಜೀರೋ ಅಭಿವೃದ್ಧಿ ಈಗ ಕಿತ್ತಾಟ ಶುರುವಾಗಿದೆ. ಹಾಗಾಗಿ ಅದು ಎಲ್ಲಿಗೆ ಹೋಗಿ ನಿಲ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ತಾರೆ. ಹೈಕಮಾಂಡನ್ನು ಧಿಕ್ಕರಿಸುವಂಥ ಕೆಲಸ ನಡೆದಿದೆ. ಮತ್ತು ಇವರಿಬ್ಬರ ಹೋರಾಟದಲ್ಲಿ, ಈ DCM CM ಹೋರಾಟದಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಹದಗೆಟ್ಟು ಹೋಗಿದೆ. ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ತಳಮಟ್ಟಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.